ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತುಂಬ ವಿಶೇಷವಾಗಿ ಅಮಾವಾಸ್ಯೆ ಪರಿಹಾರಗಳ ಬಗ್ಗೆ ತಿಳ್ಕೊಂಡು ಆ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗನೆ ನಮ್ಮ ಕಷ್ಟಗಳು ತೀರುತ್ತೆ. ಯಾಕೆಂದರೆ ನಮ್ಮ ಒಂದು ಸುತ್ತಮುತ್ತ ಇರುವ ನೇಚರ್, ಈ ಪ್ರಕೃತಿಯಲ್ಲಿ ಗ್ರಹಗತಿಗಳ ಒಂದು ಪ್ರಭಾವ ತುಂಬ ಶಕ್ತಿಶಾಲಿಯಾಗಿ ಆ ದಿನಗಳಲ್ಲಿ ಇರುತ್ತೆ. ತಪ್ಪದೆ ನಾವು ಈ ಸಣ್ಣ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಬಹುಬೇಗ ಕಠಿಣ ಸಮಸ್ಯೆಗಳಿಂದ ನಾವು ಪಾರಾಗಬಹುದು. ನಮಗೆ ಏನೇ ಮಾಡಿದ್ರೂ, ಎಷ್ಟೇ ಮಾಡಿದ್ರೂ, ಎಷ್ಟೊಂದು ನಾವು ಪೂಜೆ ಪುನಸ್ಕಾರಗಳು ಪರಿಹಾರಗಳು ಮಾಡ್ಕೊಳ್ತಾ ಇದ್ದೀವಿ, ನಮಗೆ ಯಾವ ಒಂದು ರೀತಿನಲ್ಲೂ ಒಳ್ಳೆಯದೇ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ನೀವೇನಾದರೂ ತುಂಬ ಅಪ್ಸೆಟ್ ಆಗಿದ್ದರೆ ತಪ್ಪದೆ ಅದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಳ್ದೆ ಅಮಾವಾಸ್ಯೆ ದಿನ ಈ ಪರಿಹಾರನ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಮೆಂಟ್ ಓದೋಣ. ಅನ್ನಪೂರ್ಣ ಅಂತಂದ್ಬಿಟ್ಟು, ನನಗೂ ಅಮ್ಮನಿಂದ ಒಳ್ಳೆಯದಾಗ್ತಾ ಇದೆ, ಥ್ಯಾಂಕ್ ಯು ಮ್ಯಾಮ್, ನಿಮಗೂ ಕೂಡ ಅಂತ ಹೇಳಿದ್ದಾರೆ. ಅಂದರೆ ನಾವು ಏನೋ ಒಂದು ಕೇಳ್ಕೊಂಡಿರ್ತೀವಿ, ಒಂದು ನಂಬಿಕೆ ಇಟ್ಟು ಮಾಡ್ಕೊಂಡಿರ್ತೀವಿ ಸ್ನೇಹಿತರೆ, ಆಗ ನಮಗೆ ಒಂದು ಒಳ್ಳೆಯ ಸೂಚನೆ ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ. ನಾವೆಲ್ಲೋ ಕೆಳಗೆ ಬೀಳ್ತಾ ಇದ್ದೀವಿ ಅನ್ನುವಾಗ ಯಾರೋ ಒಬ್ಬರು ಕೈ ಹಿಡಿತಾರೆ ಅಂದರೆ ಅದು ಆ ದೇವಿನೇ ಹಿಡಿತಾ ಇದ್ದಾಳೆ ಅಂದರೆ ತುಂಬ ಸಂತೋಷ ಆಗುತ್ತೆ. ಇದೇ ರೀತಿ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಮತ್ತೊಮ್ಮೆ ಇನ್ನೊಬ್ಬರ ಕಮೆಂಟು ಕೂಡ, ಅಕ್ಕ ನನ್ನ ಜೀವನದಲ್ಲಿ ದಿನದಿಂದ ದಿನಕ್ಕೆ ಒಳ್ಳೆಯದಾಗ್ತಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಾರೆ. ಆ ತಾಯಿಯ ಆಶೀರ್ವಾದದಿಂದ ಹೀಗೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ನೀವು ಕೂಡ ತುಂಬ ಚೆನ್ನಾಗಿ ಇರಲಿ ಅಂತ ಆ ತಾಯಿಯಲ್ಲಿ ನಾನು ಕೂಡ ಆಶಿಸ್ತೀನಿ. ಎಲ್ರಿಗೂ ಅಷ್ಟೇ ಸ್ನೇಹಿತರೆ, ನಾವೊಂದು ನಂಬಿಕೆ ಇಟ್ಟು ಮಾಡ್ಕೊಂಡಿದ್ದೀವಿ ಅಂದರೆ ಆ ಪರಿಹಾರ ತಕ್ಕಂತೆ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದರಲ್ಲಿ ಅನುಮಾನನೇ ಬೇಡ. ಏಕೆಂದರೆ ಒಂದು ಸ್ವಲ್ಪ ತಡವಾಗಬಹುದು, ಆದರೆ ನಾವು ಮಾಡಿರುವ ಒಂದು ನಂಬಿಕೆ ಇಟ್ಟು ಮಾಡಿರುವ ಕೆಲಸಕ್ಕೆ ಯಾವಾಗಲೂ ನ್ಯಾಯ ಅನ್ನೋದು ಸಿಕ್ಕೇ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು, ಪರಿಹಾರಕ್ಕೆ ಕರ್ಪೂರ, ಲವಂಗ, ಒಣಮೆಣಸು 4, ಹಾಗೆ 1 ನಿಂಬೆಹಣ್ಣು ಬೇಕಾಗುತ್ತೆ. ಹಾಗೂ ಸುಣ್ಣ, ನಾವು ಎಲೆ ಅಡಿಕೆಗೆ ಬಳಸ್ತೀವಲ್ವ ಆ ಸುಣ್ಣನೇ. ಇನ್ನೇನು ಬೇಕು ಅನ್ನೋದು ಇಲ್ಲೇ ತೋರಿಸ್ತೀನಿ. ಅರಿಶಿನ ಕೂಡ ನಮಗೆ ಒಂದು ಸ್ವಲ್ಪ ಬೇಕಾಗುತ್ತೆ. ಪ್ಲೇಟ್ ತಗೊಳ್ಳಿ, ನೀವು ಸ್ಟೀಲ್ ಪ್ಲೇಟ್ ಆದರೂ ತಗೊಳ್ಬಹುದು, ತೊಂದರೆ ಏನೂ ಇಲ್ಲ. ಅಮಾವಾಸ್ಯೆ ದಿನ ನಾವು ರಾತ್ರಿ ಅಂದರೆ 7 ಗಂಟೆ ಮೇಲೆ ಮಾಡಿಕೊಳ್ಳುವಂತಹ ಪರಿಹಾರ ಇದು. ಬೆಳಗ್ಗೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಬೇಕು. ಒಂದು ಪ್ಲೇಟ್ ತಗೊಂಡ್ಬಿಟ್ಟು ನೀವು ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸುಣ್ಣನ ಹಾಕಿಬಿಡಿ. ಸುಣ್ಣ ಹಾಕಿಬಿಟ್ಟು ಈ ಅರಿಶಿನ ಸ್ವಲ್ಪ ಹಾಕಿಬಿಟ್ಟು ಕೆಂಪು ನೀರು ಥರ ಮಾಡ್ಕೊಳ್ಬೇಕು. ಆ ಕೆಂಪು ನೀರು ಥರ ಮಾಡಿಕೊಂಡು ನೋಡಿ, ಒಣಮೆಣಸು 4 ಕಡೆ 4 ದಿಕ್ಕಿಗೆ 4 ಒಣಮೆಣಸನ್ನ ಹಾಕಿಬಿಡಿ. ಆಮೇಲೆ ಒಂದು ಪ್ಲೇಟ್ ಆದರೂ ತಗೊಳ್ಳಿ ಮಣ್ಣಿನದ್ದು, ಇಲ್ಲಾಂದರೆ ದೀಪನಾದರೂ ತಗೊಳ್ಳಿ, ಅದು ನಿಮ್ಮಿಷ್ಟ ಸ್ನೇಹಿತರೆ. ತಗೊಂಡು ಇಲ್ಲಿ ತೋರಿಸಿದ್ದೀನಿ, ಮೊಗ್ಗು ಇರಬೇಕು, ಲವಂಗ ಮಾತ್ರ ಮೊಗ್ಗಿರಬೇಕು. ಒಂದು 5 ಲವಂಗ ತಗೊಂಡು, ಕರ್ಪೂರ ನೀವು ಎಷ್ಟಾದರೂ ತಗೊಳ್ಬಹುದು, ಯಾಕಂದರೆ ಅದು ಉರಿಬೇಕು, ಲವಂಗ ಉರಿಬೇಕು. ಅದಕ್ಕೋಸ್ಕರ ನೀವು ಈ ರೀತಿ ಆ ಲವಂಗನೂ ಮತ್ತು ಕರ್ಪೂರನ ಹಾಕಿಬಿಟ್ಟು ಯಥಾವತ್ತಾಗಿ ನಾವು ಪೂಜೆಗೆ ಯಾವ ಕರ್ಪೂರ ಬಳಸ್ತೀವೋ ಅದೇ ಕರ್ಪೂರನೇ. ಆಮೇಲೆ ಅದನ್ನು ಉರಿಸ್ಬೇಕಾಗುತ್ತೆ. ಉರಿಸ್ಬಿಟ್ಟು ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಹಾಗೂ ಬಚ್ಚಲ ಮನೆ 2 ಬಿಟ್ಟುಬಿಟ್ಟು ಇನ್ನೆಲ್ಲ ರೂಮಲ್ಲೂ ಇದನ್ನು ತೋರಿಸ್ಬೇಕಾಗುತ್ತೆ. ಒಂದು ನೀವು ನೆನಪಲ್ಲಿಟ್ಕೊಳ್ಳಿ, ಒಮ್ಮೆ ನೀವು ಈ ರೀತಿ ಮಾಡಿದ್ಮೇಲೆ ಅಂದರೆ ಉರಿಯುವಾಗ ಪ್ರತಿ ಒಂದು ಕೋಣೆನಲ್ಲೂ ನೋಡಿಸ್ಕೊಂಡು ನೀವು ಮನೆಯ ಹೊರಗೆ ಬಂದುಬಿಡಬೇಕು. ಹೆಬ್ಬಾಗ್ಲ ಹತ್ರ ಬಂದು ಕೆಳಗಡೆ ಹೊಸ್ತಿಲ ಹತ್ರ ಇಟ್ಬಿಡಬೇಕು. ಇದನ್ನ ಎಷ್ಟೊತ್ತಾದರೂ ಹುರ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ಆಮೇಲೆ ನೀವು ಅದಕ್ಕೆ ದೃಷ್ಟಿ ಏನು ತೆಗಿತೀರ ನೋಡಿ, ಮನೆಗೆ ಒಳಗಡೆ ಎಲ್ಲ ತೋರಿಸ್ಕೊಂಡು ಬಂದು ಹೊಸ್ತಿಲ ಹತ್ರ ಬಂದು 3 ಸಾರಿ ನಿವಾಳಿಸೋ ರೀತಿನಲ್ಲೇ ತೋರಿಸ್ಬಿಟ್ಟು ಕೆಳಗಡೆ ಇಟ್ಬಿಡಿ. ಅದರ ಪಾಡ್ಗದು ಉರಿತಾ ಇರುತ್ತೆ. ನಿಂಬೆ ಹಣ್ಣನ್ನ ಒಳಗಡೆ ಕಟ್ ಮಾಡಬಾರ್ದು, ಮನೆಯ ಹೊರಗೆ ಕಟ್ ಮಾಡಿಬಿಟ್ಟು ಅರಿಶಿನ ಕುಂಕುಮ ಸ್ವಲ್ಪ ಸ್ವಲ್ಪ ಅದಕ್ಕೆ ಹಚ್ಬಿಟ್ಟು ಹೊಸ್ತಿಲ ಹತ್ರ ಈ ಕಡೆ ಆ ಕಡೆ ಒಂದೊಂದು ಇಟ್ಬಿಡಿ. ಇದು ಆರೋದ್ಮೇಲೆ ಮಾತ್ರ ನೀವು ತಗೊಂಡೋಗಿ ಹೊರಗಡೆ ಎಲ್ಲಾದರೂ ನೀವು ಯಾವುದಾದ್ರೂ ಓಡಾಡದೇ ಇರುವ ಪ್ರದೇಶದಲ್ಲಿ ಹಾಕಬೇಕು. ಒಮ್ಮೆ ನೀವು ಒಳಗಡೆ ಎಲ್ಲ ಈ ರೀತಿ ಉರಿಯುವಾಗ ಒಂದೊಂದು ಕೋಣೆನೂ ನೋಡಿಸ್ಕೊಂಡು ಹೊರಗಡೆ ಬಂದ ಮೇಲೆ ಯಾವುದೇ ಕಾರಣಕ್ಕೂ ಈ ಪ್ಲೇಟ್ನ ಮತ್ತೆ ಒಳಗಡೆ ತಗೊಂಡು ಹೋಗಬೇಡಿ. ಇದನ್ನು ನೆನಪಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಇದನ್ನು
ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಂಡು ಒಳಗಡೆ ಬಂದುಬಿಡಿ. ಇಷ್ಟೇ ಸರಳವಾಗಿ ಸ್ನೇಹಿತರೆ. ಇನ್ನು ಆ ಹೊಸ್ತಿಲ ಹತ್ರ ಇರುವ ನಿಂಬೆಹಣ್ಣನ್ನು ದಿನ ಪೂರ್ತಿ ಅಂದರೆ ರಾತ್ರಿ ಪೂರ ಹಂಗೆ ಬಿಟ್ಬಿಡಿ. ಮಾರನೇ ದಿನ ಅದನ್ನು ಅಷ್ಟೇ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿ, ಇನ್ನೇನು ತೊಂದರೆ ಇಲ್ಲ. ಈ ರೀತಿ ನೀವು ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ ಅನ್ನೋದು ನೀವೇ ಕಣ್ಣಾರ ನೋಡಬಹುದು. ನಿಮಗೆ ಆ ಒಂದು ಫೀಲ್ ಗೊತ್ತಾಗುತ್ತೆ. ಇಷ್ಟೇ ಸರಳವಾಗಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.